ಹಲೋ, ನಾನು ನಿಮ್ಮ ಸೌಮ್ಯಗೌಡ, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ನಮ್ಮ ಸ್ಟುಡಿಯೋ ಇರೋದಲ್ಲ ಸಕ್ಕರೆ ನಾಡು ಮಂಡ್ಯದಲ್ಲಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಕೂಡ ಯುಗಾದಿ ಹಬ್ಬದಲ್ಲಿ ಹೆಣ್ಮಕ್ಳು ಎಷ್ಟು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅನ್ನೋದಕ್ಕೆ ಈ ಒಂದು ವಿಡಿಯೋಸ್ ನ ಮಾಡ್ತಾ ಇದೀನಿ. ಹಬ್ಬ ಸ್ಟಾರ್ಟ್ ಆಗೋದೇ ಹೆಣ್ಮಕ್ಳು ರೆಡಿ ಆಗೋದ್ರಿಂದ ನೀವೆಷ್ಟು ಸಿಂಪಲ್ ಆಗಿ ರೆಡಿ ಆಗ್ತಿರೋ ಅಷ್ಟು ಯೂನಿಕ್ ಆಗಿ ಕಾಣ್ತೀರಾ. ಅದು ನಿಮ್ಗೆ ಗೊತ್ತಿದ್ಯಾ? ಯುಗಾದಿ ಹಬ್ಬಕ್ಕೆ ಒಂದು ಟ್ರೆಡಿಷನಲ್ ಆಗಿರುವಂತ ಶೂಟ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಮೇಲ್ಗಡೆ ನಾನು ರೆಡಿ ಆಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರಿಂದ ನಾನು ಬೆಳಗಿನ ಜಾವ 3:30ಗೆ ಎದ್ದು ಸ್ನಾನ ಮಾಡಿ ಮೇಕಪ್ ಸ್ಟಾರ್ಟ್ ಮಾಡಿದೀನಿ. ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದ್ದ ಏನಂತಂದ್ರೆ ಮಲ್ಕೊಂಡು ನಿದ್ದೆ ಮಾಡಿದ್ರೆ ಸಾಕು, ಯಾವ ಶೂಟು ಬೇಡ ಅನ್ನಿಸ್ತಿತ್ತು. ಆದ್ರೆ ನನ್ನ ಕೆಲಸ ನಾನು ತುಂಬಾ ಪ್ರೀತಿಸೋದ್ರಿಂದ ತುಂಬಾ ಇಷ್ಟಪಟ್ಟು ನಾನು ಮೇಕಪ್ ನ ಮಾಡ್ಕೊಂಡೆ. ಟ್ರೆಡಿಷನಲ್ ಶೂಟ್ ಆಗಿದ್ರಿಂದ ನಾನು ಈ ಒಂದು ಮೇಕಪ್ ನ ತುಂಬಾ ಸಿಂಪಲ್ ಆಗಿ ತಗೊಂಡೆ. ಯಾಕೆಂದ್ರೆ ಜ್ಯುವೆಲರಿ ಮತ್ತೆ ಕಾಸ್ಟ್ಯೂಮ್ ನಾನು ಹೈ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ನಾನು ಯಾವುದೇ ಒಂದು ಶೂಟ್ ಮಾಡಬೇಕಾದ್ರೂ ಅಷ್ಟೇ ನಾನು ಜಾಸ್ತಿ ನಿದ್ದೆ ಮಾಡಲ್ಲ, ತುಂಬ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ಆ ಶೂಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ನನಗೆ. ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರು ಕೂಡ ಶ್ರದ್ಧೆ ಭಾಳ ಮುಖ್ಯ. ಅದ್ರ ಔಟ್ಪುಟ್ ಈ ಥರ ಬರಬೇಕು ಅಂತ ಒಂದು ಕನಸು ಕಂಡ್ರೆ ಆ ಕನಸು ಪ್ರಕಾರನೇ ಅದು ಬರಬೇಕು, ಅಲ್ಲಿವರೆಗೂ ನಾನು ಬಿಡಲ್ಲ. ಈ ಒಂದು ಲುಕ್ಗೆ ನಾನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆದಂತಹ ನಾರ್ಸ್ ಫೌಂಡೇಶನ್ ನ ಯೂಸ್ ಮಾಡಿದ್ದೀನಿ. ನಿಜಕ್ಕೂ ಎಷ್ಟು ಸೆಟಲ್ ಆಗಿ ಲುಕ್ ಬಂತು ಅಂತಂದ್ರೆ ತುಂಬಾ ನ್ಯಾಚುರಲ್ ಆಗಿತ್ತು ಅನ್ಕೊಂತೀನಿ. ಈ ಒಂದು ಲುಕ್ ನನ್ನಿಂದನೇ ಇಷ್ಟು ರಿಚ್ ಆಗಿ ಬಂದಿದೆ ಅಂತ ನಾನು ಖಂಡಿತ ಹೇಳಲ್ಲ. ಯಾಕೆ ನನ್ನ ಸ್ಟೂಡೆಂಟ್ಸ್ ಬಹಳ ಹೆಲ್ಪ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಬಂದು ನನ್ನ ಮೇಕಪ್ ಎಲ್ಲ ಹೆಲ್ಪ್ ಮಾಡಿ ಸ್ಟೈಲ್ ಮಾಡಿಕೊಟ್ಟು ಶೂಟ್ ಟೈಮಲ್ಲೂ ಕೂಡ ನನ್ನ ಜೊತೆ ಇದ್ದು ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ.